ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಹಿನ್ನೆಲೆ ಶಾಸಕ ಶಿವಗಂಗಾ ಬಸವರಾಜ್ ಫುಲ್ ಖುಷ್ ಆಗಿದ್ದಾರೆ. ಶುಭ ಸುದ್ದಿ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೀಗ ಡಿಸಿಎಂ ಡಿಕೆಶಿ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ನಮಗೆ ಶುಭ ಸುದ್ದಿ ಸಿಕ್ಕೇ ಸಿಗುತ್ತೆ. ಸೊ ಅವರು ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜ್ ಫುಲ್ ಖುಷಿಯಾಗಿದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗುವಂತಹ ಭಾವನೆಯಲ್ಲಿ ಬರ್ತಾ ಇದೆ. ಡಿಸಿಎಂ ದೆಹಲಿ ಭೇಟಿ ಬೆನ್ನಲ್ಲೇ ಶಾಸಕ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಹಿ ಸುದ್ದಿ ನಿರೀಕ್ಷೆಯಲ್ಲಿದ್ದೇವೆ ಅಂತ ಬಸವರಾಜ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದೆ ನಾನು, ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಂತ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ. ನಾವು ಸಹ ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಇಷ್ಟು ದಿನ ಪಥ ಆ ಭಾಗದಲ್ಲಿ ಆ ಕಡೆ ಪಥ ಇತ್ತು. ಇವತ್ತು ಹೈಕಮಾಂಡ್ ಕರೆದಿರೋದ್ರಿಂದ ಪಥ ಎಲ್ಲರದ್ದು ದೆಹಲಿ ಕಡೆ ಇದೆ. ಅದೇ ಪಥ ಬದಲಾವಣೆ ಅಂದರೆ ಏನು ಅಂದರೆ ನಮ್ಮದು ಸಹ ಒಂದು ಆಶಾಭಾವನೆ, ದೆಹಲಿ ಕಡೆ ಪಥ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಪೂರ್ವಕವಾಗಿ 16ನೇ ತಾರೀಕಿಗೆ ಕರೆದಿರೋದು ಮಾಧ್ಯಮದವ್ರು ಉತ್ತರ ಕೊಡೋದು ನನಗೆ ಅನುಕೂಲ ಆಗಿದೆ. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತೀರಾ ಮಾಡಿ, ಅಥವಾ ಸಿದ್ದರಾಮಯ್ಯವರು ಮುಂದುವರಿಸ್ರಿ, ಅಥವಾ ಯಾರನ್ನಾರು ಬೇರೆ ತಂದು ಮಾಡ್ತೀರಾ ಮಾಡಿರಿ. ಒಟ್ಟು ಈ ಗೊಂದಲ ಬಗೆಹರಿಸ್ರಿ. ಮಾಧ್ಯಮದ ಮುಂದೆ ನಾವು ಸ್ಟೇಟ್ಮೆಂಟ್ ಕೊಡ್ಬಿಡಿ ಅಂತ ನೀವು ಹೇಳೋದು, ಮಾಧ್ಯಮದವ್ರು ಬಂದು ನಮ್ಮನ್ನು ಸಾಮಾನ್ಯವಾಗಿ ಕೇಳಿದ ಸಂದರ್ಭದಲ್ಲಿ ನಾವು ಉತ್ತರ ಕೊಡೋದು ನೀರೋಕ್ಕಾಗಲ್ಲ. 100ಕ್ಕೆ 100 ನಿರೀಕ್ಷೆಯಲ್ಲಿ ಇದ್ದೀವಿ. ಯಾಕೆ ಅಂದರೆ ಮಾಧ್ಯಮದ ಮುಖಾಂತರ ಅಥವಾ ಕೆಲವು ಕಡೆ ಮುಖಾಂತರ ಕೇಳಿದ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಏನು 2 ವರ್ಷ ಆಗಿದೆ ಅಂತ ಏನು ಭಾವನೆಗಳು ಬರ್ತಾಯಿತ್ತು. ಆ ನಿಟ್ಟಿನಲ್ಲಿ 2 ವರ್ಷ ಆಗಿದೆ, ಪ್ಲಸ್ 5 ವರ್ಷ 7 ವರ್ಷ ಆಗಿದೆ ಮುಖ್ಯಮಂತ್ರಿಗಳದ್ದು. ಒಂದು ಅವಕಾಶ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂಚಿಂದನೂ ಕೊಡಿ ಅಂತ ಮನವಿನೂ ಮಾಡ್ತಾಯಿದ್ವಿ. ಸುಮಾರು ಜನ ಶಾಸಕರು ಸಚಿವರು ಸಹ ಮಾತಾಡಿದ್ದಾರೆ ಆ ಬಗ್ಗೆ. ಕೊಡ್ತೀರಾ ಕೊಟ್ಬಿಡಿ, ಕೊಡಲ್ಲ ಅಂತ ಹೇಳ್ಬಿಡಿ, ಕ್ಲಿಯರ್ ಆಗಿಬಿಡಲಿ ಅನ್ನೋದು ನಮ್ಮದೊಂದು ಭಾವನೆ. ನಾವು ಯಾವಾಗಲೂ ಆಶಾಭಾವನೆಯಲ್ಲಿದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. ಅಲ್ಲ ಹೇಳಿದ್ನಲ್ಲ, ಅದಿಲ್ಲ ಅಂತ ನಾನು ವಾಪಸ್ ತಗೊಳ್ಳೋದಿಲ್ಲ. ಇಲ್ಲದ್ದು ಇದು ಹೇಳಿದ್ದನ್ನು ನಾನು ಹೇಳಿಲ್ಲ ಅಂತಲೂ ಹೇಳೋದಿಲ್ಲ. ಹೇಳಿದ್ದೆಲ್ಲ ಸತ್ಯ, ಈಗ ಹೇಳ್ತಿರೋದು ಸತ್ಯ. ನವೆಂಬರ್ ಕ್ರಾಂತಿ ಅಂತಿದ್ರು, ಆದ್ರೆ ಈಗ ಯಾವ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ, ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗೇನು ಡಿಸಿಎಂ ಡಿಕೆಶಿ ಅವರ ಆಪ್ತರಾಗಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದೀವಿ ಅಂತ ಹೇಳಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಜಮೀರ್ ಟಾಂಗ್ ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಮಾತಿಗೆ. ಯಾಕಂದ್ರೆ ನವೆಂಬರ್ ಬಳಿಕ ಇವರಿಗೆ ವಾಂತಿ ಭೇದಿ ಶುರುವಾಗುತ್ತೆ ಅಂದಿದ್ದೆ. ಹಾಗಂತ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನಿಸುತ್ತೆ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಇಬ್ಬರಿಗೂ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಯಾವುದೇ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸಿಎಂ ಕುರ್ಚಿ ಸದ್ಯ ಖಾಲಿ ಇಲ್ಲ, ಬದಲಾವಣೆ ಪರ್ವ ಇಲ್ಲ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಹೇಳಿಕೆಗೆ ಜಮೀರ್ ಅಹಮದ್ ಖಾನ್ ಜೊತೆಗೆ KH ಮುನಿಯಪ್ಪ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇವರು ವಿಚಾರಗಳನ್ನ ನೋಡ್ಕೊಂಡ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ ಗಾಂಧಿಯಿಂದ, ರಾಹುಲ್ ಗಾಂಧಿಯಿಂದನೇ ಸಾಧ್ಯ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧ. ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮೊನ್ನೆ ರಾಹುಲ್ ಗಾಂಧಿಯವರು ಬಂದಾಗ ಅವ್ರಿಗಿಬ್ಬರಿಗೂ ಹೇಳಿದ್ದಾರೆ, ಅವರು ಕರೆಸಿ ಮಾತಾಡ್ತಾರೆ. ಇದ್ರ ಮಧ್ಯದಲ್ಲಿ ಯಾರು ನಾವು ಮೂಗು ತೋರಿಸೋದು ಬೇಕಾಗಿಲ್ಲ. ಹೈಕಮಾಂಡ್ ಬಿಟ್ಬಿಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಇರ್ಬೇಕು ನಾವೆಲ್ಲ. ಸಂಜೆ 4:30ಕ್ಕೆ ದೆಹಲಿಯ ಖರ್ಗೆ ಮನೆಯಲ್ಲಿ ಡಿಕೆಶಿ ಸಭೆಯನ್ನ ನಡೆಸಲಿದ್ದಾರೆ. ಇಂದಿರಾ ಭವನ ಬದಲು ಖರ್ಗೆ ಮನೆಗೆ ಈಗ ಸಭೆ ಶಿಫ್ಟ್ ಆಗಿದೆ. ಯಾಕಂದ್ರೆ ನಿಗದಿ ಆಗಿತ್ತು ಇಂದಿರಾ ಭವನ್ನಲ್ಲಿ ಸಭೆಯನ್ನು ನಡೆಸೋದಕ್ಕೆ.
ಈಗ ಲಾಸ್ಟ್ ಮಿನಿಟ್ ನಲ್ಲಿ ಚೇಂಜಸ್ ಎಂಬಂತೆ ಈಗ ಇಂದಿರಾ ಭವನ ಬದಲು ಖರ್ಗೆ ಮನೆಗೆ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಡಿಕೆ ಶಿವಕುಮಾರ್ ರಾಹುಲ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸೋದಕ್ಕೆ ಡಿಕೆಶಿ ಕೂಡ ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಈಗಾಗಲೇ ಅವರು ರಾಹುಲ್ ಗಾಂಧಿ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲೇ ಸಿಕ್ಕಂತಹ 5 ನಿಮಿಷಗಳ ಕಾಲದಲ್ಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಅವರ ಜೊತೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು, ಚರ್ಚೆ ಮಾಡಿದ್ರು. ಅಲ್ಲೂ ಕೂಡ ಪ್ರತ್ಯೇಕವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ ಅವರು ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು. ಅದಾದ ಬಳಿಕ ಈಗ ದೆಹಲಿ ಪ್ರವಾಸವನ್ನ ಡಿಸಿಎಂ ಡಿಕೆಶಿ ಅವರು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತರನ್ನ ಭೇಟಿ ಮಾಡಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಇಂದಿರಾ ಭವನಲ್ಲಿ ಒಂದು ಸಭೆ ನಿಗದಿಯಾಗಿತ್ತು. ಈಗ ಆ ಒಂದು ಸಭೆ ಖರ್ಗೆ ಮನೆಗೆ ಶಿಫ್ಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಇವತ್ತು 4:30ಕ್ಕೆ ಇಂದಿರಾ ಭವನ ಬದಲು ಖರ್ಗೆ ಮನೆಗೆ ಈಗ ನೇರವಾಗಿ ಸಭೆ ಶಿಫ್ಟ್ ಆಗಿರುವಂಥದ್ದು ಯಾವ ಕಾರಣಕ್ಕೆ? ಜೊತೆಗೆ ಆ ಒಂದು ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ಮಾಡಬೇಕು ಅಂತ ಹೇಳಿ ಡಿಕೆಶಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ? ಇದು ಮೇಲ್ನೋಟಕ್ಕೆ ಅಸ್ಸಾಂ ಚುನಾವಣೆಯ ಚುನಾವಣಾ ಸಮಿತಿ ಸಭೆ ಅಂತ ಹೇಳಿ ಬಿಂಬಿತವಾದರೂ ಕೂಡ ಎಲ್ಲ ಒಂದು ಕಡೆಗೆ ಆಂತರಿಕವಾಗಿ ಕರ್ನಾಟಕದ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆಯೇ, ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆಯೇ ಇದೊಂದು ಆಂತರಿಕವಾದಂಥ ಒಂದು ಸಭೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಮೇಯ್ನ್ ಅಜೆಂಡಾ ಇರ್ತಕ್ಕಂಥದ್ದು ಶೀಘ್ರದಲ್ಲೇ ಎದುರಾಗುವಂಥ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಇಂದಿರಾ ಭವನದಲ್ಲಿ, ನವದೆಹಲಿಯ ಇಂದಿರಾ ಭವನದಲ್ಲಿ ಉಸ್ತುವಾರಿ ಅಂದರೆ ಚುನಾವಣಾ ಉಸ್ತುವಾರಿಗಳು, ವೀಕ್ಷಕರು ಮತ್ತೊಂದು ಕಡೆಗೆ ಆ ಅಸ್ಸಾಂ ರಾಜ್ಯದ ಪ್ರಮುಖರ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು. ಆದರೆ ಈ ಬದಲಾದ ಸನ್ನಿವೇಶದಲ್ಲಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಸಂಜೆ 4:30 ವೇಳೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಒಂದು ಸಭೆ ಶಿಫ್ಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಪ್ರಮುಖರು ಈ ಒಂದು ಸಭೆಗೆ ಹಾಜರಾಗ್ತಾರೆ, ಅಂದರೆ ಉಪಸ್ಥಿತರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಅಸ್ಸಾಂ ಚುನಾವಣೆಯ ಸಾಧಕ ಬಾಧಕಗಳು ಮತ್ತೊಂದು ಕಡೆಯಾಗಿ ಗೆಲ್ಲಲು ರಣತಂತ್ರ ರೂಪಿಸುವಂಥದ್ದು, ಮತ್ತೊಂದು ಕಡೆಯಾಗಿ ಅಲ್ಲಿನ ಸಾಧಕ ಬಾಧಕಗಳು ಅಂದರೆ ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು, ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಚುನಾವಣಾ ಪ್ರಚಾರ ಆಗಿರ್ಬೋದು, ಈ ಒಂದು ವಿಚಾರವಾಗಿ ಭಾಳ ಮುಖ್ಯವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಏನಾದರೂ ರಾಹುಲ್ ಗಾಂಧಿಯವರು DCM DK ಶಿವಕುಮಾರ್ ಅವರಿಗೆ ಪ್ರತ್ಯೇಕವಾಗಿ ಭೇಟಿಗೆ ಏನಾದರೂ ಅವಕಾಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ DCM DK ಶಿವಕುಮಾರ್ ಅವರು ತಮ್ಮ ಬಹುವರ್ಷಗಳ ಬಯಕೆಯನ್ನು ಏನು ರಾಹುಲ್ ಗಾಂಧಿಯವರ ಮುಂದಿಡೋದಕ್ಕೆ ಪ್ರಯತ್ನವನ್ನು, ಚಿಂತನೆಯನ್ನು ನಡೆಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಇದೇ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆದರೆ ಆದಂಗೆ, ಇಲ್ಲದೇ ಇದ್ದರೆ ನನಗೆ ಮುಂದಿನ ದಿನಗಳಲ್ಲಿ CM ಸ್ಥಾನ ಕೈತಪ್ಪೋದು ನಿಶ್ಚಿತ ಅನ್ನುವಂಥ ಒಂದು ಆತಂಕದಲ್ಲಿ ಅವರು ಇರ್ತಕ್ಕಂಥದ್ದು. ಸೊ ಹೀಗಾಗಿ ಶತಾಯಗತಾಯ ಇದೇ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಇನ್ನಿಲ್ಲದ ಕಸರತ್ತು, ಇನ್ನಿಲ್ಲದ ಲಾಬಿ, ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥ ಶಿವಕುಮಾರ್ ಅವರು ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳ ಹಿಂದೆ ಮೈಸೂರಿಗೆ ಆಗಮಿಸಿದಂಥ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದರು. ಸೊ ಈ ಸಂದರ್ಭದಲ್ಲಿ ನವದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂಥ ಒಂದು ಮಾತನ್ನು, ಭರವಸೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಅಸ್ಸಾಂ ಚುನಾವಣಾ ಸಮಿತಿ ಸಭೆಯ ಬಳಿಕ ರಾಹುಲ್ ಗಾಂಧಿಯವರು ಏನಾದರೂ DCM DK ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ, ಏನೋ ಪಕ್ಷಕ್ಕೋಸ್ಕರವಾಗಿ ನಾನು ಶಿಸ್ತಿನ ಸಿಪಾಯಿ ಅಂತ ದುಡಿದಿದ್ದೀನಿ, ನನ್ನ KPCC ನನ್ನ ಅಧ್ಯಕ್ಷತೆಯಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಮತ್ತೊಂದು ಕಡೆಗೆ ಪಕ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಕೂಡ ನಾನು ಸಮರ್ಥವಾಗಿ ನಿಭಾಯಿಸಿದ್ದೀನಿ, ಪಕ್ಷಕ್ಕೋಸ್ಕರವಾಗಿ ನಾನು ನಾನಾ ರೀತಿಯಾದಂಥ ಪೆಟ್ಟುಗಳನ್ನು ತಿಂದಿದ್ದೀನಿ, ಮತ್ತೊಂದು ಕಡೆಯಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೀನಿ. ಹೀಗಾಗಿ ಇದೇ ಸರ್ಕಾರ ಅವಧಿಯಲ್ಲಿ ನನಗೆ ಒಮ್ಮೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಏನು 2.25 ವರ್ಷ ಏನಿದೆ, ಆ ಒಂದು ವರ್ಷದಲ್ಲಾದರೂ ಕೂಡ, ಉಳಿದ ಸಮಯದಲ್ಲಾದರೂ ಕೂಡ ನನ್ನನ್ನು ಮುಖ್ಯಮಂತ್ರಿ ಹುದ್ದೆಗೆ ಏರಿಸಿ ಎನ್ನುವಂಥ ಒಂದು ಬಯಕೆಯನ್ನು, ಅಂಥದ್ದೊಂದು ಬೇಡಿಕೆಯನ್ನು ರಾಹುಲ್ ಗಾಂಧಿಯವರ ಮುಂದೆ ಇಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ತಮ್ಮ ಪರವಾಗಿ ಬ್ಯಾಟ್ ಬೀಸಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವಾಗಿ ನವದೆಹಲಿಗೂ ತೆರಳುವ ಮುನ್ನ ಬೆಂಗಳೂರಿನಲ್ಲೇ ಇದ್ದಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದಂಥ DCM DK ಶಿವಕುಮಾರ್ ಮತ್ತು ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಸುಮಾರು 3/4 ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ 1-to-1 ಮಾತುಕತೆಯನ್ನು ನಡೆಸಿ ಆ ಬಳಿಕ ಅವರು ನವದೆಹಲಿಗೆ ತೆರಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಕರ್ನಾಟಕದ ವಿಚಾರಗಳಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸುವಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರವರು. ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ
ಆ ಒಂದು ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಾಜರಿರ್ತಕ್ಕಂಥದ್ದು. ಸೊ ಈಗ ಈ ಕರ್ನಾಟಕ ವಿಚಾರ ಬಂದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪಿನಿಯನ್ನು ಕೇಳೋದು ಸಹಜ. ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಬ್ಯಾಟ್ ಬೀಸಬೇಕು. ಯಾಕಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯನವರು JDS ಇಂದ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯಾದಂಥ ಅಧಿಕಾರಗಳನ್ನು, ವಿರೋಧ ಪಕ್ಷದ ಸ್ಥಾನ ಆಗಿರ್ಬೋದು, ಮುಖ್ಯಮಂತ್ರಿ ಹುದ್ದೆ ಆಗಿರ್ಬೋದು, ನಾನಾ ರೀತಿಯಾದಂಥ ಅಧಿಕಾರಗಳನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪಕ್ಷ ಅವರನ್ನು ಗೌರವಯುತವಾಗಿ ನಡೆಸ್ಕೊಂಡಿದೆ. ಸೊ ಹೀಗಾಗಿ ಉಳಿದಿರ್ತಕ್ಕಂಥ ಅವಧಿಗೆ ಮುಂದಿನ ಪೀಳಿಗೆಯನ್ನು, ಮುಂದಿನ ನಾಯಕತ್ವವನ್ನು, ಯುವ ಪೀಳಿಗೆಯನ್ನು ಬೆಳೆಸಬೇಕು ಅಂದರೆ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಮುಂದಿಡಿ ಎನ್ನುವಂಥ ಒಂದು ಸಲಹೆಯನ್ನು, ಅಂಥದ್ದೊಂದು ಬೇಡಿಕೆಯನ್ನು, ಅಂಥದ್ದೊಂದು ಮನವಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ DK ಬ್ರದರ್ಸ್ ಅವರು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ದೆಹಲಿ ಅಂಗಳ ತಲುಪಿರ್ತಕ್ಕಂಥ ನಾಯಕತ್ವ ಬಿಕ್ಕಟ್ಟಿನ ಚೆಂಡು ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರ ಪರವಾಗಿ ಬ್ಯಾಟ್ ಬೀಸ್ತಾರೆ, ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರ ಬೇಡಿಕೆಗೆ ರಾಹುಲ್ ಗಾಂಧಿಯವರು ಏನು ಸ್ಪಂದಿಸ್ತಾರಾ, ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರಾ, DCM DK ಶಿವಕುಮಾರ್ ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ, ಅಥವಾ ಖಡಕ್ ಸೂಚನೆಯನ್ನು ಕೊಡೋದ್ರ ಮುಖಾಂತರ DCM DK ಶಿವಕುಮಾರ್ ಅವ್ರಿಗೆ ಯಾವುದೇ ರೀತಿಯಾದಂಥ ಗೊಂದಲ ಮಾಡಬೇಡಿ ಅನ್ನುವಂಥ ಒಂದು ನಿಟ್ಟಲ್ಲಿ ವಾರ್ನಿಂಗನ್ನು ಏನಾದರೂ ಮಾಡಿ ವಾಪಸ್ ಕಳಿಸ್ತಾರ. ಹೀಗೆ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳು, ನಾನಾ ರೀತಿಯಾದಂಥ ಕುತೂಹಲಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಒಂದು ಸಭೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ.